ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಯಳಂದೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಯಳಂದೂರು ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಡಾ.ಬಿ.ಆರ್. ಅಂಬೇಡ್ಕರ್ ರವರ 133ನೇ ಜನ್ಮ ದಿನಾಚರಣೆಯನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ಸರಳವಾಗಿ ಆಚರಣೆ ಮಾಡಲಾಯಿತು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಗೆ ತಾಲೂಕು ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ತಹಸೀಲ್ದಾರ್ ನಿಸರ್ಗಪ್ರಿಯ ರವರು ಉದ್ಘಾಟನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ರವರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು. ನಂತರ ತಹಸೀಲ್ದಾರ್ ನಿಸರ್ಗಪ್ರಿಯ ರವರು ಮಾತನಾಡಿ, ಭಾರತದಲ್ಲಿ 1891 ರಂದು ಜನಿಸಿದ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಪ್ರಧಾನ ಶಿಲ್ಪಿ ಮಾತ್ರವಲ್ಲ, ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ, ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರೂ ಆಗಿದ್ದರು. ಅವರು ಅಸ್ಪೃಶ್ಯರ ವಿರುದ್ಧದ ತಾರತಮ್ಯವನ್ನು ತೊಡೆದು ಹಾಕಲು ಮತ್ತು ಮಹಿಳೆಯರು ಹಾಗೂ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಆದ್ದರಿಂದ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸಮಾನತೆಯ ದಿನ ಎಂದೂ ಕರೆಯಲಾಗುತ್ತದೆ. ಅಂಬೇಡ್ಕರ್ ಅವರು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲಾ ನಾಗರಿಕರು ಸಮಾನರು, ಎಲ್ಲರಿಗೂ ಸಮಾನ ನ್ಯಾಯ ದೊರಕಬೇಕು ಎಂಬುದನ್ನು ತಮ್ಮ ಜೀವಮಾನವಿಡೀ ಪ್ರತಿಪಾದಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ರಾಜೇಶ್, ಬಿಒ ಕಾಂತರಾಜ್, ಎಇಇ ಲಿಂಗರಾಜು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಯರಿಯೂರು ರಾಜಣ್ಣ, ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷರಾದ ರೇವಣ್ಣ, ಕಂದಹಳ್ಳಿ ಮಹೇಶ್ ಚಕ್ರವರ್ತಿ, ಮಹದೇವಸ್ವಾಮಿ, ಮಹೇಶ್, ವಿವಿಧ ಇಲಾಖೆ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಮುಖಂಡರು ಹಾಜರಿದ್ದರು. ವರದಿ ಮಣಿಕಂಠನಾಯಕ್, ಯಳಂದೂರು. ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಈ ದಿನ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ನನ್ನ ಸಹೋದ್ಯೋಗಿ ಬಂಧುಗಳೇ, ನಾವು ಈ ಚುನಾವಣೆ ನೀತಿ ಸಂಹಿತೆಯ ಚೌಕಟ್ಟಿಗೆ ಒಳಪಟ್ಟು ಒಂದು ಜಯಂತಿನ ಆಚರಣೆ ಮಾಡಬೇಕಾಗಿದೆ. ಆದ್ದರಿಂದ ಎಷ್ಟು ಸರಳವಾಗಿ ಆದರೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಯವರು ರಾಜೇಶ್ ಅವರು ಒಂದು ವಾರದ ಮೂಲಕ ಸತತವಾಗಿ ತಯಾರಿನ ಮಾಡಿದ್ದಾರೆ. ನಾವು ಅಂಬೇಡ್ಕರ್ ಜಯಂತಿನ ಯಾವುದೋ ಒಂದು ದಿವಸಕ್ಕೆ ಬಂದು ಅವರ ಬಗ್ಗೆ ಮಾತು ಬೇರೆಯವರು ಹೇಳೋದನ್ನ ಕೇಳಿ ತಿಳ್ಕೊಳ್ಳೋದಲ್ಲ. ನೀವು ಇಲ್ಲೊಬ್ರು ಪ್ರತಿಯೊಬ್ಬರು ಅಂಬೇಡ್ಕರ್ ಅವ್ರನ್ನ ಓದಿ ಅವ್ರು ಏನು ಬರೆದಿದ್ದಾರೆ, ಏನು ಹೇಳಿದ್ದಾರೆ, ಅವ್ರ ತತ್ವ ಸಿದ್ಧಾಂತಗಳೇನೋ ನೀವು ಅದನ್ನ ಓದು ತಿಳ್ಕೊಂಡು ಇನ್ನೊಂದು 5 ಜನಕ್ಕೆ ಹೇಳೋ ಥರ ಆಗಬೇಕು. ನಾವು ಬರೀ ಸಭೆ ಸಮಾರಂಭಗಳಿಗೆ ಹೋಗಿ ನಾನು ಹೇಳಿದ್ದು ಇನ್ನೊಬ್ರು ಹೇಳಿದ್ದನ್ನ ಕೇಳ್ಕೊಂಡು ಅಂಬೇಡ್ಕರ್ ಈ ಥರ ಇದ್ರು ಆ ಥರ ಇದ್ರು ಅಂತ ಅಂದ್ಕೊಳ್ಬೇಡಿ. ಅಂಬೇಡ್ಕರ್ ಅವರು ಅವರ ಜೀವನ ವೃತ್ತಾಂತ ಹಿಂದಿತ್ತು ಅಂತ ಅವರ ಕೈಯಾರ ಬರೆದಿದ್ದಾರೆ. ದಯಮಾಡಿ ಎಲ್ಲರೂ ಓದಿ ಇನ್ನೊಬ್ರಿಗೂ ಓದಿಸಕ್ಕೆ ಪ್ರೇರೇಪಣೆ ಮಾಡಿ ಅಂತ ಹೇಳ್ತಾ, ಒಂದು ಅಂಬೇಡ್ಕರ್ ಜಯಂತಿ ಒಂದು ಜಯಂತ್ಯೋತ್ಸವ ಆಗಲಿ, ಅವರ ವಿಚಾರಗಳು ನಿತ್ಯೋತ್ಸವ ಆಗಲಿ, ಪ್ರತಿದಿನ ನಮ್ಮ ಜೀವನದ ಪ್ರತಿದಿನ ನಮ್ಮ ಬದುಕಿನ ಹಂತದಲ್ಲೂ ಆ ಒಂದು ವಿಚಾರಧಾರೆಗಳು ನಮಗೆ ಮತ್ತಷ್ಟು ಶಕ್ತಿ ಕೊಟ್ಟು ಒಂದು ಉತ್ತಮವಾದ ಸಮಾಜನ ದೇಶನ ನಿರ್ಮಾಣ ಮಾಡಿ